सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ವಾರದ ರೀಡಿಂಗ್ ಏನಿದೆ ನೋಡೋಣ. ಸೊ ಈ ವರ್ಷದ ಕೊನೆಯ ವಾರದ ರೀಡಿಂಗ್ ಮತ್ತು ಹೊಸ ವರ್ಷಕ್ಕೆ ಆರಂಭವಾಗುವಂಥ ಮಧ್ಯದಲ್ಲಿ ಸೊ ಈ ವಾರ ಎಂಡಿಂಗ್ ಆ್ಯಂಡ್ ನ್ಯೂ ಬಿಗಿನಿಂಗ್. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರುತ್ತೆ ನೋಡೋಣ. ಸಮಥಿಂಗ್ ಏನು ಮನಸ್ಸಿಗೆ ಸಂಬಂಧಪಟ್ಟಂಗೆ, ನರ್ವಿಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗಬಹುದು, ನೋಡ್ಕೊಳ್ಳಿ ಈ ವಾರ ಅನ್ನುವಂಥದ್ದು ಇದೆ. ಓವರಾಗಿ ಆಲ್ಕೋಹಾಲ್ ಡ್ರಿಂಕ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಫ್ರೀಸ್ ಆಗುವಂಥ ಸಾಧ್ಯತೆಗಳಿದೆ, ನೋಡ್ಕೊಳ್ಳಿ. ದೇಹದ ವಾತಾವರಣನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರಕ್ತ ಹೆಪ್ಪುಗಟ್ಟುವಿಕೆ ಆಗಬಹುದು, ಸ್ವಲ್ಪ ನೋಡ್ಕೊಳ್ಳಿ. ಎಸ್ಪೆಷಲಿ ಕೋಲ್ಡ್ ಪ್ರದೇಶದಲ್ಲಿ ಯಾರಿದ್ದೀರಾ ಅವರೆಲ್ಲರೂ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ದೋಣಿಗೆ ಅಥವಾ ಹಡಗಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಹಿ ಸುದ್ದಿನ ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಸಿಹಿ ಸುದ್ದಿಗಳು ಕೂಡ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಮೆಂಟಲ್ ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ. ಶತ್ರು ಸಂಹಾರ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ದುಷ್ಟಶಕ್ತಿಗಳ ನಿಗ್ರಹ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನಿಂದ ನಿಮ್ಮ ಮೇಲಾಗಿದ್ದಂಥ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮಗೆ ಹೆವಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹೆವಿ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಒಂದಷ್ಟು ಐಡಿಯಾಸನ್ನು ಏನು ಇಟ್ಕೊಂಡಿದ್ರಿ ಅದೆಲ್ಲವೂ ಕೂಡ ಈಗ ನೀವು ಕಾರ್ಯರೂಪಕ್ಕೆ ತರಬೇಕಾಗಿರುವಂಥ ಸಮಯ ಬರಬಹುದು. ಸೊ ಹಾಗಾಗಿ ಹೆಚ್ಚಿನ ಒಂದು ಭದ್ರತೆಯನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚು ಸೆಕ್ಯೂರ್ ಆಗಿ ಇರಬೇಕು ಅನ್ನುವಂಥದ್ದು ಇದೆ. ಸೊ ಯಾರಿಗೋ ತುಂಬ ಬ್ಲಡ್ ಲೀಕ್ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ರೋಸ್ ವಾಟರ್ ಅಲ್ಲ, ಸಮಥಿಂಗ್ ಅದೇನೋ ಐಸ್ ಕ್ಯಾಂಡಿಗೆ ಹಾಕೊಂಡು ಕುಡಿತಾರಲ್ಲ, ರೂ ಅಬ್ಸ ಥರ, ಈ ಥರದ್ರಲ್ಲಿ ಏನೋ ಒಂದಷ್ಟು ಕೀಟಾಣುಗಳು ಜಾಸ್ತಿ ಇದೆ. ಎಸ್ಪೆಷಲಿ ಕೂಲ್ ಡ್ರಿಂಕ್ಸ್ ಯಾರು ಕುಡಿತೀರಾ ಅದರಲ್ಲಿ ಕೀಟಾಣುಗಳು ಜಾಸ್ತಿ ಇರುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದೆರಡು ವಿಮಾನ ಅಪಘಾತದ ಸುದ್ದಿಗಳು ಕೂಡ ಕೇಳಿಸುತ್ತೆ ಅಥವಾ ಕೇಳ್ತೀವಿ ಅಂತ ಅನ್ನಿಸ್ತಾ ಇದೆ. ಏನೋ ತುಂಬ ಮೆಸೇಜಸ್ ಬರ್ತಿದೆ. ಸೊ ಪಿಕ್ ಮಾಡೋ ಅಷ್ಟರಲ್ಲಿ ಒಂದೆರಡು ಮೆಸೇಜ್ ಮಿಸ್ ಆಗ್ತಾ ಇದೆ. ವಿವಾಹದ ಸುದ್ದಿಗಳನ್ನೂ ಕೂಡ ಕೇಳಬಹುದು. ಮದುವೆ ಫಿಕ್ಸ್ ಆಗಿರುವಂಥ ಸುದ್ದಿ ಕೇಳಿ ತುಂಬ ಖುಷಿಯಾಗಬಹುದು. ಕೆಲವರಿಗೆ ವಿವಾಹದ ಸುದ್ದಿ ಕೇಳಿ ಒಂದಷ್ಟು ಕೋಪ ಬರಬಹುದು. ಎಲ್ಲೋ ಒಂದು ಕಡೆ ತೇಜೋವಧೆ, ಆ ರೀತಿ ಈಗೋ ಹರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಯಶಸ್ಸು ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಗ್ರೂಪಿನ ಜನರು ಅಥವಾ ಜನಾಂಗದವರು ಏನೋ ಗ್ರೂಪಿಸಮ್ ಮಾಡುವಂಥದ್ದು, ತೊಂದರೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಬ್ಬ ವ್ಯಕ್ತಿ ತುಂಬ ಹೊಟ್ಟೆ ನೋವಿನಿಂದ ಬಳಲಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಾಕ್ಟರನ್ನು ಕಲಿಯೋಕ್ಕೆ ಹೋಗಿ ಅಥವಾ ಡಾಕ್ಟರ್ ಆಗೋಕ್ಕೆ ಹೋಗಿ ಒಂದಷ್ಟು ಶವಗಾರದಲ್ಲಿ ಯಾರೋ ಪ್ರಜ್ಞೆ ತಪ್ಪಿ ಬೀಳೋ ಅಂಥದ್ದು ಅಥವಾ ಶವಗಾರದಲ್ಲಿ ಇರುವಂಥ ನೆಗೆಟಿವಿಟಿ ಯಾರಿಗೋ ಕಾಣಿಸ್ಕೊಂಡು ಒಂದಷ್ಟು ಭಯ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಡಾಕ್ಟರ್ ಮಾಡೋದಿಲ್ಲ ನಾನು ಅಂತ ಕೂಡ ಅಂದ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ. ಫೈನಾನ್ಷಿಯಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ವಾಟರ್ ಮೆಲನ್ ಸಮಥಿಂಗ್ ಏನೋ ಕಲ್ಲಂಗಡಿ ಹಣ್ಣಿಗೆ ಸಂಬಂಧಪಟ್ಟಂಥ ಎನರ್ಜಿ ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿ ಆಗಿದೆ. ಏನೋ ಕೆಲವರಿಗೆ ಏನೋ ಸಮಥಿಂಗ್ ಏನೋ ಫುಡ್ ಪಾಯ್ಸನ್ ಆಗಿರೋದು ಕಲ್ಲಂಗಡಿ ಹಣ್ಣಿನಿಂದ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು
ಯಾರೋ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಪಾಸಿಟಿವ್ ಆಗಿ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಹೆವಿ ಎನರ್ಜಿ ಇದೆ. ಸೊ ಮರ್ಡರ್ ಅಟೆಂಪ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳ ಅಟ್ಟಹಾಸ ಅಥವಾ ಇವಿಲೈ ಎನರ್ಜಿ ಕೂಡ ಮಾಡಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರೋ ಮೆನ್ಸಿಗೆ ಅವರ ಪ್ರೈವೇಟ್ ಪಾರ್ಟ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸರ್ಪಕ್ಕೆ ತೊಂದರೆ ಮಾಡಿ ತೊಂದರೆನ ತಂದ್ಕೊಂಡಿದ್ದೀರಾ. ಸೊ ಸರ್ಪ ಶಾಂತಿ ಮಾಡ್ಕೊಳ್ಳಿ, ಸ್ವಲ್ಪ ತಕ್ಕ ಮಟ್ಟಿಗೆ ಪರಿಹಾರ ಆಗಬಹುದು. ಇಲ್ಲಾಂದರೆ ಸರ್ಪಗಳಿಗೆ ತೊಂದರೆ ಮಾಡೋದಕ್ಕೆ ಹೋಗಬೇಡಿ ಎನ್ನುವಂಥದ್ದು ಕೂಡ ಇದೆ. ತಲೆ ಮೇಲೆ ಕೂದಲು ಇಲ್ದಿರುವಂಥ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಮತ್ತು ತುಂಬ ಗಡ್ಡ ಇದೆ, ಮತ್ತು ಒಂದು ರೀತಿ ಉದ್ದ ಮೂಗಿದೆ, ಗಡ್ಡ ಇದೆ, ತಲೆ ಮೇಲೆ ಕೂದಲಿಲ್ಲ. ಅಂಥ ವ್ಯಕ್ತಿ ಏನು ನೆಗೆಟಿವ್ ವೈಬ್ ಮಾಡ್ತಿದ್ದಾರೆ. ನೋಡೋಕ್ಕವರು ಪಾಸಿಟಿವ್ ಆಗಿ ಇದ್ದಾರೆ, ಬಟ್ ಅವರು ನೆಗೆಟಿವ್ ಎನರ್ಜಿನೆಲ್ಲ ತುಂಬ ನೆಗೆಟಿವ್ ಎನರ್ಜಿನೆಲ್ಲ ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ, ಅಥವಾ ಆ ಥರದ್ದೇನೋ ಸಮಥಿಂಗ್ ಹೇಗೆ ಹೇಳೋದು, ನೆಗೆಟಿವ್ ಮಾಡುವಂಥ ವ್ಯಕ್ತಿ, ಅಥವಾ ಅವರು ಒಬ್ಬ ಬ್ಯಾಡ್ ಮೆಜಿಷಿಯನ್ ಕೂಡ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಬ್ಯಾಡ್ ಮೆಜಿಷಿಯನ್ ಕೂಡ ಆಗಿರಬಹುದು ಅವರು. ಒಂದಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸ್ವಲ್ಪ ದಪ್ಪಗೆ ಒಂಚೂರು ಗುಂಗುರು ಕೂದಲು ಇರುವಂಥ ಲೇಡಿ ಕೂಡ ಕಾಣಿಸ್ತಾ ಇದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಒಂದು ಅವರಿಂದ ನೀವು ದೂರ ಇದ್ದರೆ ಬೆಟರ್ ಅಂತ ಅನ್ನಿಸ್ತಿದೆ ನನಗೆ ಇಲ್ಲಿ. ಸೊ ಅವರಿಂದ ಸ್ವಲ್ಪ ದೂರ ಇರಿ. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಅಷ್ಟು ಒಳ್ಳೆಯವರಲ್ಲ ಅಂತ ಅನ್ನಿಸ್ತಾ ಇದೆ. ಸಮಥಿಂಗ್ ಏನೋ ಜಿನ್ನ ಯಾರೋ ತೊಂದರೆಗೆ ಮಾಡಲಿಕ್ಕೆ ಕಳಿಸಿದ್ದಾರೆ. ಸೊ ಅದು ಗೊತ್ತಾಗಿ ಕೆಲವರು ಅದನ್ನು ರಿಮೂವ್ ಮಾಡುವಂಥ ಪ್ರಯತ್ನನ ಪಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನೋಡಿ ಎಷ್ಟು ಬೆಂಕಿ ಹತ್ಕೊಳ್ತಿದೆ ನೋಡಿ. ನೀರಲ್ಲಿ ಕ್ಯಾಂಡಲ್ ಇದ್ದರೂ ಎಷ್ಟು ಜೋರಾಗಿ, ತುಂಬಾ ನೆಗೆಟಿವಿಟಿ ಇದೆ. ಯಾರೋ ಒಂದು ಗ್ರೂಪೇ ಇದೆ, ಸಮಥಿಂಗ್ ಏನೋ ನೆಗೆಟಿವಿಟಿ ಮಾಡ್ತಿದ್ದಾರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಅದನ್ನು ರಿಮೂವ್ ಮಾಡುವ. ಎಸ್, ಎಸ್, ಹೆವಿ ಎನರ್ಜಿ. ಈ ವರ್ಷನ ತುಂಬ ಕರಾಳವಾಗಿ ಕೆಟ್ಟ ರೀತಿಯಲ್ಲಿ ಎಂಡ್ ಮಾಡಬೇಕು ಅಂತ ಯಾರೋ ಅಂದ್ಕೊಂಡಿದ್ದಾರೆ. ಸೊ ದೈವದ ನಿರ್ಧಾರದ ಮುಂದೆ ಯಾವ ನಿರ್ಧಾರನೂ ನಿಲ್ಲೋದಿಲ್ಲ. ಸೊ ಹಾಗಾಗಿ ದೈವ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. Yes, we did it. ಸೊ ಏನು ನೆಗೆಟಿವಿಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ನೆಗೆಟಿವಿಟಿ ಅವರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಪಾದದ ಧೂಳಿನಿಂದ ಸಮಸ್ಯೆ ಮಾಡಿದ್ದಾರೆ, ಪಾದಗಳಲ್ಲಿ ಹುಣ್ಣಾಗುತ್ತೆ. ಸೊ ನೋಡ್ಕೊಳ್ಳಿ, ಹುಣ್ಣಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜಸ್ಟ್ ಸೆಂಡ್ ಹಿಮ್ ಬ್ಯಾಕ್ ಅನ್ನುವಂಥದ್ದು ಇದೆ.
ಸೊ ರಿಟರ್ನ್ ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರುಪೇರು ಕಾಣಿಸ್ಕೊಳ್ಳುತ್ತೆ. ಒಂದಷ್ಟು ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಣ್ಣೀರು ಹಾಕುವಂಥ ಪ್ರಸಂಗ ಬರಬಹುದು. ಕೆಲವರಂತೂ ಕುಡಿದು ಮೋಜು ಮಸ್ತಿ ಮಾಡಿ ತೊಂದರೆ ಮಾಡ್ಕೊಳ್ತಾರೆ ಅಂತ ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿರೋರಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಪ್ರೀತಿಸಿರುವಂಥ ಹುಡುಗಿ ನಿಮಗೆ ಪ್ರಪೋಸ್ ಮಾಡ್ತಾರಾ ಅನ್ನೋರಿಗೆ, ಸೊ ಹುಡುಗಿಗೆ ಇನ್ನೂ ಕ್ಲಾರಿಟಿ ಇಲ್ಲ, ವಿಚಾರ ಗೊತ್ತಿಲ್ಲ ನೀವು ಪ್ರೀತಿಸ್ತಾ ಇದ್ದೀರಾ ಅಂತ. ನೀವು ಯಾರು ಅಂತಲೇ ಗೊತ್ತಿಲ್ಲ ಹುಡುಗಿಗೆ ಅಂದಮೇಲೆ ಹೇಗೆ ಹುಡುಗಿ ನಿಮಗೆ ಯಾವುದಾದ್ರೂ ಒಂದು ಸೂಚನೆ ಕೊಡಲಿಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ನೀವು ಪ್ರೀತಿಸ್ತಿರುವಂಥ ವ್ಯಕ್ತಿಗೆ ನೀವು ಅವರನ್ನು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಯಾರು ಹೊಸ ವೆಹಿಕಲ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಖಂಡಿತವಾಗ್ಲೂ ತೊಗೊಳ್ತೀರಾ. ಒಂದಷ್ಟು ಜನ ಹೊಸ ಪಪ್ಪೀಸ್ನ ತಗೊಳ್ಳುವಂಥ ಸಾಧ್ಯತೆ ಇದೆ. ಕೆಲವರು ಯಾವುದೋ ಒಂದಷ್ಟು ಕಹಿ ಸುದ್ದಿನ ಕೇಳಿ ಸಾವಿನ ವಿಚಾರಕ್ಕೆ ಹೋಗಿ ಬರಬೇಕಾದ್ರೆ ತೊಂದರೆಗೆ ಈಡಾಗತ್ತೆ ಅನ್ನುವಂಥದ್ದು ಇದೆ. ಸೊ ತೊಂದರೆಗೆ ಈಡಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮನೆ ಬದಲಾವಣೆ ಮಾಡೋದಕ್ಕೆ ಸೂಕ್ತ ಸಮಯ ಇದೆ. ಮನೆ ಬದಲಾವಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಹವಾಸ ದೋಷದಿಂದ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ, ಇದನ್ನು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ಅದು ನಿಮ್ಮ ಕೈಯಿಂದ ಜಾರಿ ಹೋಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಮತ್ತು ಇನ್ನೊಂದಷ್ಟು ವಿಚಾರಗಳಲ್ಲಿ ನಿಮ್ಮ ಜೀವನದಲ್ಲಿ ದೋಷ ಅಥವಾ ಪಿತೃದೇವರುಗಳಿಂದ ಆಗಿದ್ದಂಥ ಸರ್ವದೋಷಗಳಿಗೆ ಮುಕ್ತಿನ ಮಾಡಿಸ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಮುಕ್ತಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾನಾ ವಿಧದಲ್ಲಿ ಫೈನಾನ್ಷಿಯಲಿ ದುಡ್ಡು ಬರುವಂಥ ಸಾಧ್ಯತೆ ಇದೆ. ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆಗಳು ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಒಂದಷ್ಟು ನೆಗೆಟಿವಿಟಿ ಕೂಡ ಕಾಣಿಸ್ತಾ ಇದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರಿಗೆ ಚೆನ್ನಾಗಿದೆ, ಕೆಲವರಿಗೆ ಚೆನ್ನಾಗಿಲ್ಲ. ಕೆಲವರಿಗೆ ಒಂದು ಗ್ರೂಪಿಂದ ಏನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಚೆನ್ನಾಗಿದೆ, ಇನ್ನು ಕೆಲವರಿಗೆ ಅದು ಚೆನ್ನಾಗಿಲ್ಲ. ಸೊ ನೋಡಿಕೊಂಡು ಅದರ ನಿರ್ಧಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಹಂಕಾರದಿಂದ ಏನನ್ನೂ ಗಳಿಸೋಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳ್ಕೊಂಡ್ರೆ ಮಗು ನಿನ್ನ ಜೀವನದಲ್ಲಿ ನೀನು ಏಳಿಗೆಯನ್ನು ವಹಿಸ್ತೀಯಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅಹಂಕಾರನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಆರೋಗ್ಯದಲ್ಲಿ ಹೇಗಿರುತ್ತೆ 2026 ಅನ್ನುವಂಥದ್ದು ಇದೆ. ಸೊ ಅದು ರಾಶಿ ವೈಸ್ ಮಾಡ್ತೀನಿ. ಅದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ನನಗೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಆದೆ. ಮಾಡ್ತೀನಿ, ಅದನ್ನು ಸಪ್ರೇಟಾಗಿ ಹೇಳ್ತೀನಿ. ಓವರಾಲ್ ಆಗಿ ಹೆಲ್ತ್ ವೈಸು ಒಂದಷ್ಟು ಎಚ್ಚರಿಕೆನೇ ವಹಿಸಬೇಕು, ತುಂಬ ಅಲರ್ಟಾಗಿ ಇರಬೇಕು ಅಂತಲೇ ಹೇಳಬಹುದು. ಸೊ ಹೆಚ್ಚಿನ ಒಂದು ಜಾಗರೂಕತೆಯನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ಚಿಕಿತ್ಸೆನ ಪಡ್ಕೊಳ್ಳಿ, ದೈವ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಒಂದಷ್ಟು ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡಿರೋರಿಗೆ ನನಸಾಗುತ್ತೆ, ಹೀಗೆ ಕನಸು ಕಾಣ್ತಾ ಇರಿ ಅನ್ನುವಂಥದ್ದು ಇದೆ. ಯಾರನ್ನು ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ದೈವ ಪೂಜೆನ ಮಾಡಿ ದೈವ ನಿಂದನೆನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಮನೆಯಲ್ಲಿ ಪೂಜೆಗಳನ್ನ ಪುನಸ್ಕಾರಗಳನ್ನ ನಿಲ್ಲಿಸ್ಬಿಟ್ಟಿದ್ದೀರಾ, ಕೆಲಸ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅಂದರೆ ನೆಗೆಟಿವ್ ಎನರ್ಜಿಯಿಂದ ಇದೆಲ್ಲ ಸಮಸ್ಯೆಗಳು ಉದ್ಭವ ಆಗಿದೆ. ಸೊ ಆ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನು ನೀವು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಸಮಯದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದದ್ದು ಏನೋ ನಡೀತಾ ಇದೆ, ಅದಕ್ಕೆ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ. ತಂದೆ ತಾಯಿಯನ್ನು ಯಾರೋ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹಾಗಾಗ್ದಿರ ಇರಲಿ ಅಂತ ಹಾರೈಸ್ತೀನಿ. ಬಟ್ ಕರ್ಮಣೇವಾಧಿಕಾರಸ್ಯ ಮಾ ಫಲೇಶು ಸರ್ವದಾ ಅಲ್ವಾ. ಸೊ ಹಾಗಾಗಿ ಹಣೆ ಬರದಲ್ಲಿ ಭಗವಂತ ಇಷ್ಟೇ ಅಂತ ಬರೆದಾಗ ಅದಷ್ಟಕ್ಕೆ ಅಂತ್ಯ ಆಗತ್ತೆ. ಸಾಧ್ಯ ಇರೋರು ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಕೃಷ್ಣನ ದೇವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ.
ಪ್ರೆಗ್ನೆನ್ಸಿಗೋಸ್ಕರ ಯಾರು ಕಾಯ್ತಾ ಇದ್ದೀರಾ, ಸೊ ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುಗಳ ಆಶೀರ್ವಾದನ ಅನುಗ್ರಹನ ಪಡ್ಕೊಳ್ಳಿ. ಹೊಸ ವರ್ಷ ಗುರುವಾರ ಶುರು ಆಗ್ತಾ ಇದೆ. ಎಲ್ಲರಿಗೂ ಒಂದೊಳ್ಳೆ ಗುರು ಸಿಗೋ ಹಾಗೆ ಆಗಲಿ. ಗುರುವಿನ ಮಾರ್ಗದರ್ಶನದಲ್ಲಿ ನಿಮ್ಮ ಹೊಸ ವರ್ಷ ಒಳ್ಳೆ ರೀತಿಯಲ್ಲಿ ಹೋಗಲಿ ಅಂತ ಹಾರೈಸ್ತೀನಿ. ತುಂಬ ಕುಡ್ಕೊಂಡು ಎಲ್ಲ ಇರಬೇಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಸಾಕಷ್ಟು ವಿಧದಲ್ಲಿ ಆಶೀರ್ವಾದ ಅನ್ನೋದು ಇದೆ. ಸಾಕಷ್ಟು ಪ್ರಾಣಿಗಳನ್ನ ತಗೊಳ್ತೀರಾ, ಒಂದಷ್ಟು ಪ್ರಾಣಿಗಳನ್ನ ಯಾರೋ ಕೊಂದು ತಿಂತಾರೆ ಅಂತ ಕೂಡ ಇದೆ. ಒಂದಷ್ಟು ಹಾರ್ಸ್ ಎನರ್ಜಿ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾ ಹೇಳೋದು ಬಿಟ್ಟು ನಿಮ್ಗೆ ಇಲ್ಲೇನೇ ಮೆಸೇಜ್ ಇದ್ದರು ಅಥವಾ ನಿಮಗೇನೇ ಒಂದು ಚಿತ್ರಣದ ವೈಬ್ ಇದ್ದರು, ನಿಮ್ಮ ಇಂಟ್ಯೂಷನಿಗೆ ಏನಾದರೂ ಮೆಸೇಜಸ್ ಪಾಸ್ ಆದರೆ ಅದನ್ನು ತಗೊಳ್ಳಿ. ಹೊಸ ವರ್ಷ ಗುರುವಿನ ಅನುಗ್ರಹದೊಂದಿಗೆ ಶುರುವಾಗಲಿ. ತುಂಬ ಕೆಟ್ಟ ರೀತಿಯಲ್ಲಿ ಕುಡಿದು ಪಡೆದು ಎಲ್ಲ ಹೊಸ ವರ್ಷನ ಶುರು ಮಾಡಬೇಡಿ. ಯಾಕೆಂದರೆ ವೈಕುಂಠ ಏಕಾದಶಿ ನಂತರ ಹೊಸ ವರ್ಷ ಬರ್ತಾ ಇರೋದು. ಒಂದು ರೀತಿ ಶುಭಾರಂಭ ಅಂತ ಅಂದ್ಕೊಳ್ಳಿ. ಜೊತೆಗೆ ಹೊಸ ವರ್ಷ ಏನಿದೆ ಅದು ಕ್ರೈಸ್ತ ಅಂದರೆ ಅದು ಕ್ಯಾಲೆಂಡರ್ ಪ್ರಕಾರನೇ ಇರಬಹುದು. ಆದರೂ ಕೂಡ ನಾವೆಲ್ಲ ವ್ಯಾವಹಾರಿಕವಾಗಿ ಅದನ್ನೇ ಅನುಸರಿಸೋದ್ರಿಂದ ಮತ್ತು 2026 ಏನಿದೆ ಸೂರ್ಯನಿಗೆ ಸಂಬಂಧಪಟ್ಟಂಗೆ ರಾಜಕೀಯವಾಗಿ ಕೂಡ ಸಾಕಷ್ಟು ಬದಲಾವಣೆನ ತೊಗೊಂಬರುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಮತ್ತೊಮ್ಮೆ ಸೂರ್ಯೋದಯ ಆಗಲಿ, ಒಂದು ಹೊಸ ಅರುಣೋದಯ ಆಗಲಿ, ಒಂದು ಹೊಸ ರೀತಿಯಲ್ಲಿ ನಿಮ್ಮ ಜೀವನದ ಬೆಳಕಾಗಿ ಗುರು ಮತ್ತು ಸೂರ್ಯ ದೇವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅನುಕೂಲನ ತಂದುಕೊಡ್ಲಿ ಅಂತ ಹಾರೈಸ್ತೀನಿ. ಇಲ್ಲೇನಿದೆಯೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಈ ಜ್ಯೋತಿ ಶಾಂತವಾಗೋವರೆಗೂ ನಿಮ್ಮೆಲ್ಲ ಆಸೆ ಹಾರೈಕೆಗಳು ಈಡೇರಲಿ ಅಂತ ಆಶಿಸ್ತೀನಿ. ಸೊ ಫೈನಾನ್ಷಿಯಲಿ ಚೆನ್ನಾಗಿದೆ, ಮ್ಯಾರೇಜ್ ವಿಚಾರದಲ್ಲಿ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ, ಸ್ವಲ್ಪ ನೋಡ್ಕೊಳ್ಳಿ. ಮತ್ತು 2026 ನೀವು ತುಂಬ ಸ್ಟಡಿಯಾಗಿ ನಿಂತ್ಕೊಳ್ತೀರಾ, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ. 2025 ನಿಮಗೆ ಸ್ವಲ್ಪ ಮಟ್ಟಿಗೆ ಬೆಟರ್ಮೆಂಟ್ ತಂದಿತ್ತು. 2026 ನಿಮ್ಮ ಜೀವನಕ್ಕೆ ಇನ್ನು ಹೆಚ್ಚಿನ ಒಂದು ಸ್ಥಿರತೆನ ತಂದುಕೊಡುತ್ತೆ, ಒಂದು ಪಾಸಿಟಿವ್ ವೈಬನ್ನ ತಂದುಕೊಡುತ್ತೆ ಅಂತ ಹೇಳ್ತಾ ಇದೆ. ಸಾಕಷ್ಟು ಬದಲಾವಣೆಗಳೊಂದಿಗೆ ನಿಮ್ಮ ಹೊಸ ವರ್ಷ ನಿಮಗಾಗಿ ಕಾಯ್ತಾ ಇದೆ. ಸೊ ಗುರುವಾರ ಇರೋದ್ರಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ಸೊ ಇಡೀ 1 ವರ್ಷ 2 ವರ್ಷದಿಂದ ನನ್ನ ಜೊತೆ ನಿರಂತರವಾಗಿ ನಿಂತಂಥ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ಪಾದಾರವಿಂದಕ್ಕೂ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತೀನಿ. ಜೊತೆಗೆ ಹೊಸ ವರ್ಷದಲ್ಲೂ ಕೂಡ ಮುಂದಿನ ದಿನಗಳಲ್ಲೂ ನಿಮ್ಮ ಕೃಪಾಶೀರ್ವಾದ ಹೀಗೆ ಇರಲಿ ಅಂತ ಬೇಡ್ಕೊಳ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಓಂ ಶಾಂತಿ ಶಾಂತಿ ಶಾಂತಿ.